ನಮ್ಮಲ್ಲಿ ಮಡಿ ಮಾಡೋರು ಏನು ಮಾಡ್ತಾರೆ, ಬೈ ಚಾನ್ಸ್ ಮೈಲಿಗೆ ಆಗಿದೆ ಅನ್ಸರಿ ಏನು ಮಾಡಿಬಿಡ್ತಾರೆ ಅವರು, ಮೈಲಿಗೆ ಆಗಿದೆ ಡೌಟ್ ಬಂದಿದೆ ಏನು ಮಾಡ್ತಾರೆ ಅವರು, ಯಾಕೆ ರಿಸ್ಕ್ ಇನ್ನೊಂದು ಸ್ನಾನಕ್ಕೆ ಹೋಗ್ಬಿಡ್ತಾರೆ ಬಿಟ್ಬಿಟ್ಟು. ಯಾಕೆ ಇಲ್ಲಿ ತಾತ್ಪರ್ಯ ಇರೋದು ನಾವು ದೇವ್ರನ್ನ ಹೇಗೆ ಅರ್ಥ ಮಾಡಿ, ಅಲ್ಲಿ ಕಾನ್ಸೆಪ್ಟ್ ಇರೋದು. ದೇವರು ಭಾರಿ ಶುದ್ಧರಾದ್ದರಿಂದ ನಾವು ಸ್ವಲ್ಪ ಅಶುದ್ಧರಾದರೂ ಕೂಡ ಏನಾಗುತ್ತೆ, ಅದು ದೇವರಿಗೆ ಗೌರವ ಕೊಡೋದಿಲ್ಲ ಅಂತ. ಕೊನೆಗೆ ಏನಾಯ್ತು, ಬಡಿಗೆ ಉಳ್ಕೊಂಡು ದೇವ್ರಿಗೆ ಹೋಗ್ಬಿಡುತ್ತೆ. ಕೊನೆಗೆ ಅದು ಬಡಿ ಭಾರಿ ಬಡಿ ಮಾಡೋದು ದೇವ್ರ ಬಯಲಿಗೆ ಮಾಡಿಬಿಡೋದು. ದೇವರು ಹತ್ತು ಬಿಟ್ಟ, ರಾಮದೇವ್ರು ಹತ್ತೇ ಬಿಟ್ರು ಅಂತ ಹೇಳೋದು. ಇಲ್ಲಿ ಭಾರಿ ಬಡಿ ಮಾಡಿದ್ದಾನೆ ಪಾಪ ದೇವ್ರ ಹಾಕ ನೈವೇದ್ಯದವರಿಗೆ ಭಾರಿ ಮಡಿ ದೇವ್ರ ಮೇಲಿಗೆ, ಯಾಕೆ ಹೊತ್ತಾ ಕೂತಿದ್ದ ರಾಮದೇವರು, ಮುಗಿತಲ್ಲ ಕತೆ. ಅದಕ್ಕೆ ಹೇಳ್ತಾರೆ ಈ ಮಡಿಯೆಲ್ಲ ಯಾತಕ್ಕೆ ಅಪ್ಲೈ ಮಾಡ್ಕೋದ್ರೆ ಆ ದೇವ್ರ ಬಗ್ಗೆ ವಿಚಾರ ಮಾಡ್ಬೇಕಾದ್ರೆ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲ. ಪ್ಯೂರೆಸ್ಟ್ ದೇವರ ಹತ್ರ ಏನು ಸೇರಿಸ್ಬಾರ್ದು ನಾವು, ಅಪವಿತ್ರದ ಕಾನ್ಸೆಪ್ಟ್ ಕೂಡ ಬರಬಾರ್ದು. ಅದು ನಿತ್ಯ ಜೀವನದಲ್ಲಿ ಯಾತಕ್ಕೆ ಮಡಿತು ಅಂದ್ರು ಅಂದರೆ ಯಾವ ಎಚ್ಚರ ಇರಬೇಕು. ದೇವ್ರನ್ನ ಹೇಗೆ ನೋಡ್ತೇವೆ ನಾವೀಗ, ದೇವ್ರಿಗೆ ಸಂಬಂಧಪಟ್ಟಿದ್ದಂತಷ್ಟು ನೋಡೋ ರೀತಿಯೇ ಬೇರೆ ಆಗಿಬಿಡ್ಬೇಕು. ನಾನು ಈ ರೀತಿ ನೋಡಬಾರ್ದು. ಲೌಕಿಕರೇ ನೋಡಿದ ಇದು ಹೇಳಿದ್ರೆ ನಮ್ಮ ಊಟದ ಮಡಿ ಬೇರೆ, ಮನೆ ವೈದ್ಯದ ಮಡಿ ಬೇರೆ, ಬಡಿಸೋ ಮಡಿ ಬೇರೆ, ಗೊತ್ತಾಯ್ತಾ, ರಾತ್ರಿ ಊಟದ ಮಡಿ ಬೇರೆ, ಎಷ್ಟು ವೆರೈಟಿ ಇದೆ. ಮಡಿಯಲ್ಲೂ ತಾರತಮ್ಯ. ದೇವರಲ್ಲಿ ಮಾತ್ರ ಯಾವಾಗಲೂ ಯಾವ ಮಡಿ ಇರಬೇಕದು ಹೈಯೆಸ್ಟ್ ಇರಬೇಕು. ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಈ ಹೇಳಿದ್ರು ಏನೋ ಜ್ಞಾನದಿಂದನೇ ಆಗಬೇಕೆ ಹೊರತು ನಿಯಮೋಯಂ ಹರೇಹೇ. ದೇವರನ್ನು ನೋಡಲೇಬೇಕು, ಅಪರೋಕ್ಷ ಜ್ಞಾನ ಬರಲೇಬೇಕು. ಜ್ಞಾನ ಬರಬೇಕು ಅಂದರೆ ಅಪರೋಕ್ಷ ಜ್ಞಾನ ಬರಬೇಕು ಅಂತ ಅರ್ಥ. ಅದು ಬಂದೇ ಬರುತ್ತೆ. ಯಾವಾಗ ಬರುತ್ತೆ, ಸ್ವಯೋಗ್ಯಯ ಉಪಾಸನೆಯ ತನ್ವಾ ತದ್ಯೋಗ್ಯತೆಯ ತಥಾ ಅಚ್ಛಿದ್ರ ಸೇವನಾಚ್ಚೈವ. ಮೂರು ಮಾಡಿದ್ರೆ ಏನಾಗುತ್ತೆ, ಅಪರೋಕ್ಷ ಜ್ಞಾನ ಬಂದೇ ಬರುತ್ತೆ ಅಂತ ಹೇಳಿದ್ರು. ಹೌದು, ಇದೊಂದು ದಾರಿನ ಇನ್ನೊಂದು ದಾರಿ ಇದೆಯಾ ಅಂದರೆ ಇಲ್ಲ. ನಿಯಮೋಯಂ ಹರೇಹೇ. ಮೋಕ್ಷಕ್ಕೆ ಎರಡು ಮೂರು ದಾರಿ ಇಲ್ಲ, ಒಂದೇ ಒಂದು ದಾರಿ. ಏನದು, ಈ ಅಪರೋಕ್ಷ ಜ್ಞಾನದಿಂದನೇ ಮೋಕ್ಷ ಅಂತ ಹೇಳಿ. ಆದರೆ ಇದರಲ್ಲಿ ಅಕಸ್ಮಾತ್ ಏನೋ ಚೇಂಜ್ ಆಗ್ಬೋದು ಮುಂದಿನ ಬ್ಯಾಚ್ಗೆ ಅಂತ ಕೇಳಿದರೆ ಎಲ್ಲ. ಈ ಬ್ಯಾಚ್ಗೆ ಜ್ಞಾನ ಕಂಪಲ್ಸರಿ, ಮುಂದಿನ ಬ್ಯಾಚ್ಗೆ ಕಂಪಲ್ಸರಿ ಎಲ್ಲ ತಿರುತ್ತಾರೆ. ನಿಯಮ ಯಾವಾಗಿದೆ, ಯಾವ ಕಾಲಕ್ಕೆ ಇರ್ತಕ್ಕಂಥ ನಿಯಮ. ಆದ್ದರಿಂದ ಈಗೇನೆ ಏಕಾದಶಿ ಉಪವಾಸ ಮಾಡಬೇಕು ಅಂತ ಹೇಳಿದ್ದಾರೆ ಈ ಕಲ್ಪಕ್ಕೆ. ಮುಂದಿನ ಕಲ್ಪಕ್ಕೆ ಚೇಂಜ್ ಆಗ್ಬೋದು ಅಂತ ಕೇಳಿದರೆ ಆಗುತ್ತೆ. ಆ ಕಲ್ಪಕ್ಕೆ ಜಾಯಿನ್ ಆದ್ರೆ ಆಯಿತು, ನಾವು ಈ ಕಲ್ಪ ಬಿಟ್ಬಿಟ್ರೆ ಆಯಿತು ಅಂತ ಹೇಳಿ ಅನ್ಕೋಬೋದು. ರೂಲ್ಸ್ ಚೇಂಜ್ ಆಗೋದಿಲ್ಲ ಮಧ್ಯೆ ಮಧ್ಯೆ. ಈ ಆಟಗಳಲ್ಲಿ ಏನು ಮಾಡ್ತಾರೆ ಕೆಲವೆಲ್ಲ, ಬಂದು ಥರ್ಡ್ ಟೈಂಪರ್ ಇದೆ, ಥರ್ಡ್ ಟೈಂಪರ್ ಎಲ್ಲ ತೊಗೊಂಡು ಬಂದರು. ಆ ರೀತಿ ಮಾಡ್ಬೋದು ಅಂತ ಕೇಳಿದರೆ ಅಲ್ಲೆಲ್ಲ ಯಾಕೆ ಮಾಡ್ತಾರೆ ಲೌಕಿಕದಲ್ಲಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡ್ತಾರೆ. ಯಾತಕ್ಕೆ, ಯಾವುದೋ ಕಾರಣಕ್ಕೆ ಏನಾಗುತ್ತೆ, ಈಗ ಬದಲಾವಣೆ ಅಗತ್ಯ ಅನಿಸುತ್ತೆ. ದೇವ್ರ ಕಾನೂನು ಚೇಂಜ್ ಆಗೋದಿಲ್ಲ. ಯಾತಕ್ಕೆ, ಮನುಷ್ಯರು ಮಾಡಿದ ಕಾನೂನಲ್ಲಿ ಲಿಮಿಟೇಷನ್ ಇರೋದ್ರಿಂದ ಒಂದು ಕಾಲಕ್ಕೆ ಏನಾಗಬೇಕದು ಚೇಂಜ್ ಮಾಡ್ಬೋದು. ದೇವರು ಸರ್ವಜ್ಞ ಸರ್ವಶಕ್ತ. ಅವನೇನೋ ಮತ್ತೆ ಚೇಂಜ್ ಮಾಡಿದೆ, ಏನೋ ಮೊದಲು ಸರಿಯಾಗಿ ಮಾಡಿದ್ದಿಲ್ಲ ಅಂದರೆ ಗೊತ್ತಿದ್ದಿಲ್ಲ ಅಂತ ಆಯ್ತು. ದೇವರ ಸತ್ಯ ಸಂಕಲ್ಪ. ಯಾತಕ್ಕೆ ಅಂದರೆ ಅವನು ಸರ್ವಶಕ್ತ, ಸತ್ಯ ಜ್ಞಾನ, ಪೂರ್ಣ ಜ್ಞಾನ. ಸೊ ದೇವರ ಕಾನೂನು ಎಂದೂ ಯಾಕೆ ಬದಲಾಗೋದ್ರ ಕಾರಣ ಅದೇನೆ. ನಮ್ಮ ಕಾನೂನು ಬದಲಾಗೋದಕ್ಕೆ ಅರ್ಥ ಇದೆ, ದೇವರ ಕಾನೂನು ಬದಲಾಗೋದಿಲ್ಲ ಎಂಬುದಕ್ಕೂ ಅರ್ಥ ಇದೆ. ದೇರ್ಫೋರ್ ನಿಯಮೋಯಂ ಹರೇರ್ಯಸ್ಮಾ ನೋಲ್ಲಂಘ್ಯ ಸರ್ವಚೇತನೈ. ಯಾಕೆ ಉಳಿದವರೆಲ್ಲ ಅಸ್ವತಂತ್ರರಾದ್ರಿಂದ ಅವರಿಗೆ ಅಗತ್ಯ ಇಲ್ಲ, ಸಾಧ್ಯತೆ ಇಲ್ಲ. ಸತ್ಯ ಸಂಕಲ್ಪ ಛಿದ್ರ. ಛಿದ್ರ ಅಂದ್ರೆ ಏನು, ದೋಷ ಅಂತ ಅರ್ಥ. ಅಚ್ಛಿದ್ರ ಸೇವನ ಇದಕ್ಕೆ ಎರಡು ಅರ್ಥ. ಛಿದ್ರವಾಗೋ ಚಿನ್ನೇ ವಸ್ತ್ರೆ ಭಿನ್ನ ಪಾನೀಯ. ಚಿನ್ನ ಅಂದ್ರೆ ಏನು, ಕಟ್ಟಾಗಿರೋದು ಒಂದರ್ಥ. ಇನ್ನೊಂದು ಡೀಲಿಂಕ್ ಆಗೋದು, ಕಂಟಿನ್ಯೂಟಿ ಇಲ್ಲದೆ ಇರೋದು, ಎಲ್ಲಕ್ಕೂ ಛಿದ್ರನೇ. ಹೌದು, ಎನಿ ಟೈಪ್ ಆಫ್ ಎಫೆಕ್ಟ್ ಏನದು. ಅಚ್ಛಿದ್ರ ಸೇವನ ಅಂದ್ರೆ ಏನು, ದೋಷರಹಿತವಾದ ಸೇವೆ ಆಗಿರ್ಬೇಕು. ದೋಷ ಅನೇಕ ರೀತಿ ಇರ್ಬೋದು. ಸಂಡೇ ಫುಲ್ ಪೂಜೆ, 5-6 ತಾಸು ಪೂಜೆ ಮಾಡ್ತಾರೆ. ಉಳಿದ ದಿವಸ ಏನಿಲ್ಲ, ಯಾಕಂದ್ರೆ ಟೈಮೇ ಆಗಲ್ಲ. ಉಳಿದ ದಿವಸ 5-6 ತಾಸು ಮಾಡ್ತಾರೆ, ಉಳಿದ ದಿವಸ ಅರ್ಧ ಗಂಟೆ ಮಾಡ್ತಾರೆ, ಎಂದೂ ಬಿಡೋದಿಲ್ಲ. ಇಲ್ಲ ಅಚ್ಛಿದ್ರ ಕಂಟಿನ್ಯೂಟಿ ತಪ್ಪಲಿಲ್ಲ. ಅಲ್ಲೇನಾಯಿತು, 6 ದಿವಸ ಮಾಡಿದ್ರೆ 1 ದಿವಸ ಮಾತ್ರ ಮಾಡ್ತಾರೆ, ಛಿದ್ರ ಆಗೋಯ್ತು. ಪೂರ್ತಿ ಮಾಡಿದ್ರು ಕೂಡ ಛಿದ್ರ. ಇವ್ರು ಸ್ವಲ್ಪ ಮಾಡಿದ್ರು ಕೂಡ ಏನಾಯ್ತು, ಇದು ಕಂಟಿನ್ಯೂಟಿ ಇದೆ, ರೆಗ್ಯುಲರ್ ಇದೆ. ರೆಗ್ಯುಲರ್ ಇಲ್ಲ, ಅದು ರೆಗ್ಯುಲರ್ 3 ತಾಸು ಮಾಡ್ತಾರೆ. ಅದು ಇನ್ನೂ ಗ್ರೇಟ್ ಆಯ್ತು. ರೆಗ್ಯುಲರ್ ಇನ್ನೂ 3 ತಾಸು ಮಾಡ್ತಾರೆ. ಅದು ಚೇಂಜ್ ಆಗ್ತಾ ಹೋಗ್ಬೇಕು. ಅದೇ ಹೇಳ್ತಿರೋದು. ಆ ರೀತಿ ಮಾಡ್ಕೊಂಡ್ರೆ ಏನಾಗ್ತಿತ್ತು, ಅಲ್ಲಿಗೆ ಉಪಯೋಗ ಆಗ್ತಿತ್ತು. ಅದು ಬಿಟ್ಟು ಒಂದೇ ವಾರ ಸಂಡೇ 1 ದಿವಸ ಊಟ ಮಾಡಿಬಿಡಿ ಫುಲ್ 6 ದಿವಸ ಏನಾಗುತ್ತೆ, ಹೊಟ್ಟೆ ಹೊಡೆದೋಗ್ಬಿಡುತ್ತೆ. ಅದು ಸ್ವಲ್ಪ ದಿವಸ ಮಾಡಿದರೆ ಹೊಟ್ಟಿನ ಮೇಲೆ ರೆಗ್ಯುಲಾರಿಟಿ ಇಲ್ಲದೆ ಹೋದರೆ ಸರಿಯಲ್ಲ. ತುಂಬ ಜನ ಆಗಿರ್ತಾರೆ, ಮಂತ್ರಾಲಯಕ್ಕೋ ಎಲ್ಲ ಸೇವೆಗೆ ಹೋಗಿರ್ತಾರೆ, 1 ವಾರ ಏನು ಮುಟ್ಟೋದಿಲ್ಲ. ಆಮೇಲೆ ಎಲ್ಲ ಬಿಟ್ಟಿದ್ದೆಲ್ಲ ಸೇರಿ ತಿಂದಾಕ್ಬಿಡು. ಆಮೇಲೆ ದಶಮಿ ಓವರ್ ಈಟಿಂಗು, ಏಕಾದಶಿ ಪ್ರಿಪ್ರೇಷನ್ನು, ದ್ವಾದಶಿ ಮತ್ತೆ ಓವರ್ ಈಟಿಂಗ್, ಏಕಾದಶಿ ಕಾಂಪೆನ್ಸೇಷನ್ನು, ಮನೆಗೆ ಏಕಾದಶಿ ಕ್ಯಾನ್ಸಲ್ ಆದಾಗಲೇ. ಅದಕ್ಕೇನು ಹೇಳ್ತಾರೆ, ಚೇಂಜ್ ಮಾಡ್ಕೋಬಾರ್ದು, ನಾರ್ಮಲ್ದು ಇರಬೇಕು. ನಾರ್ಮಲ್ ಫುಡ್ಡೇ ದಶಮಿ ತೊಗೋಬೇಕು, ನಾರ್ಮಲ್ ಫುಡ್ಡೇ ದ್ವಾದಶಿ ತೊಗೋಬೇಕು.
ಏತಿಗೆ ಕಾಂಪನ್ಸೇಟ್ ಮಾಡೋದಕ್ಕೆ ಹೋಗ್ಬಿಟ್ರೆ ಪರ್ಪಸ್ ಸರ್ವ್ ಆಗೋದಿಲ್ಲ. ಯಾಕೆ ಉದ್ದೇಶ ಏನು ಈಗ? ಆ ಫುಡ್ ಅವತ್ತು ಮಿಸ್ ಆಗಬೇಕು ಅಂತ ಇರೋದು. ಮಿಸ್ ಆಗಲೇ ಇಲ್ಲ ನಿಮ್ಮ ಪ್ರಕಾರ ಏನಾಯ್ತು ಅದೀಗ? ಬ್ಯಾಲೆನ್ಸ್ ಮಾಡಿದ್ರೆ ಮಿಸ್ ಎಲ್ಲ ಆಯ್ತಿದೆ. ಮಿಸ್ ಆಗಿದ್ರೆ ಮಾತ್ರ ಬೆನಿಫಿಟ್ ಸಿಗೋದು. ಅದು ಬೇರೆ ಮಾತು. ಯಾರು ಆಗ್ತದೆ, ಕೆಲವ್ರಿಗೆ ಆಗುತ್ತೆ, ನಿಮಗೆ ಆಗ್ಲಿಕ್ಕಿಲ್ಲ. ತುಂಬ ಜನಕ್ಕೆ ಚೆನ್ನಾಗಿ ಆಗಿದೆ. ಅಂದ್ರೆ ಆ ರೀತಿ ಮಾಡಬಾರ್ದು, ಟೆಂಪ್ಟ್ ಆಗಬಾರ್ದು ಅಂತ ಹೇಳ್ತಾರೆ. ಅಷ್ಟಕ್ಕೆ ನಿಲ್ಲಿಸ್ಬೇಕಾದ್ರೆ ಈವನ್ ಸೈಂಟಿಫಿಕಲಿ ಕೂಡ ಅಷ್ಟೇ. ಬ್ರೇಕ್ಫಾಸ್ಟ್ ಅಂಬದು ಹೇಗಿರ್ಬೇಕು? ಯಾವಾಗಲೂ ಸ್ವಲ್ಪ ತೊಗೊಂಡ್ರೆ ಬ್ರೇಕ್ಫಾಸ್ಟ್, ಅದು ತುಂಬ ತೊಗೊಬಿಟ್ರೆ ಬ್ರೇಕ್ಫಾಸ್ಟ್ ಅಲ್ಲ, ಫಾಸ್ಟೇ ಬ್ರೇಕ್, ಅವರೇ ಬ್ರೇಕ್ ಆಗಿಬಿಡ್ತಾರೆ. ದಾನ ತೀರ್ಥ ತಪೋ ಯಜ್ಞ ಆಗೊಂದು ಚಾನ್ಸ್ ಬಂತು ನೋಡಿ. ನೀವೆಲ್ಲ ಮಾತು ಸರಿ ಹೋಗಲಿಲ್ಲ ನಮಗೆ. ಅದಕ್ಕೆ ನೀವೇ ಹೇಳಿದ್ದೀರಿ ದಾನ ಮಾಡಬೇಕು ಅಂತ ಹೇಳಿಲ್ಲ, ತೀರ್ಥಯಾತ್ರೆ ಮಾಡಬೇಕು ಅಂತ ಹೇಳಿಲ್ಲ, ಮತ್ತೆ ತಪಸ್ ಮಾಡಬೇಕು, ಯಜ್ಞ ಮಾಡಬೇಕು, ಎಷ್ಟೊಂದು ಹೇಳಿದ್ದೀರಿ. ಅವಕ್ಕೆಲ್ಲ ಒಂದು ಪರ್ಪಸ್ ಇರಬೇಕಲ್ಲ. ಸೊ ಜ್ಞಾನಕ್ಕೆ ಸಬ್ಸ್ಟಿಟ್ಯೂಟ್ ಅಂತ ಆಯ್ತು ತಿಳ್ಕೊಬಾರ್ದು. ಉದಾಹರಣೆ ನಮ್ಮಲ್ಲಿ ಏನಿದೆ, ಈಗ ವಿಷ್ಣು ಪಂಚಕ ಮಾಡಬೇಕು, ಮಾಡ್ಲಿಕ್ಕಾಗಲಿಲ್ಲ, ಏನು ಮಾಡಬೇಡಿ, ಇನ್ನೊಬ್ರ ಕೈಲಿ ಮಾಡಿಸ್ದ, ಇನ್ನೊಬ್ಬ ದುಡ್ಡು ಕೊಟ್ಟು ಮಾಡಿಸ್ದ, ಅವ್ರಿಗೆ ಬೇಕಾಷ್ಟು ದಕ್ಷಿಣೆ ಕೊಟ್ಬಿಟ್ಟ. ಅವ ಏನಾಯ್ತು? ಏಕಾದಶಿ ಅವನು ಪುಣ್ಯ ಇವನಿಗೆ ಕೊಟ್ಬಿಟ್ಟ. ಪುಣ್ಯ ಬಂತೋ ಇಲ್ಲ? ಅಂದರೆ ಸ್ವತಃ ಏನಾಯ್ತು, ಈಗ ದಾನ ಮಾಡಿಬಿಟ್ಟು ವ್ರತದ ಪುಣ್ಯ ತೊಗೊಂಡ. ಅದೇ ರೀತಿ ಜ್ಞಾನನೇ ತೊಗೊಳ್ಬೋದಲ್ಲ. ಹಾಗಿದ್ರೆ ತುಂಬ ದಾನ ಮಾಡಿಬಿಟ್ರೆ ಏನಾಗತ್ತಾಗ? ಅದು ನಡಿ ನಾ ಮೋಟ್ಲಕ್ಕೆ ಹೋಗುವಂತ ಕಳಿಸ್ಬಿಡ್ಬೋದು. ಡೋನರ್ ಸೀಟ್ ಇದ್ದ, ಡೋನರ್ ಸೀಟ್ ಒಂದು ಇಟ್ಬಿಟ್ರೆ ರಿಸರ್ವೇಷನ್ ಸೀಟಲ್ಲಿ ತುಂಬ ದಾನ ಮಾಡಿದವನಿಗೆ ಮೋಕ್ಷ ಕೊಡ್ಬೋದು. ಅವಾಗೇನು ಮಾಡ್ಬೋದಾಗ? ಅದು ಸ್ವಲ್ಪ ಮೆಥಡ್ ಸಿಂಪಲ್ ಅದು. ಯಾಕೆ? ಪ್ರೇಯರ್ ಸರಿಯಾಗಿ ಬರಬೇಕು, ಇಲ್ಲ ಪೆನಾಲ್ಟಿ ಕೊಡ್ತೀವಿ ಅಂತಾರಲ್ಲ ಆ ಟೈಪ್. ದಿವಸ 6 ಗಂಟೆಗೆ ಎದ್ದು ಬರೋದು ಕಷ್ಟ ಆದ್ದರಿಂದ ಫ್ರೀ ಪಾಸ್ ತಿಂಗಳಿಗೊಂದು 10 ರೂಪಾಯಿ ಕೊಟ್ಬಿಡ್ತೀವಿ, ಬಿಟ್ಟುಬಿಡಿ ಅಂತ ಹೇಳಿದ್ರೆ ಆಗತ್ತಾ? ಇಲ್ಲ. ಅದೇ ರೀತಿ ಆಗ್ಬೋದಾನ? ಆಗೋದಿಲ್ಲ. ತೀರ್ಥಯಾತ್ರೆ ಮಾಡ್ತಾನೆ, ಈಗ ತೀರ್ಥಯಾತ್ರೆ ಮಾಡ್ತಾನೆ. ತೀರ್ಥಯಾತ್ರೆಗೆ ಎಷ್ಟು ಪುಣ್ಯ, ಭಾರಿ ಪುಣ್ಯ ಹೇಳಿದ್ದಾರೆ. ಅದರಿಂದ ಮೋಕ್ಷಕ್ಕೆ ಹೋಗ್ಬೋದಾ? ಇಲ್ಲ. ಮತ್ತು ತಪಸ್ಸು, ಭಾರಿ ದೊಡ್ಡ ತಪಸ್ಸು ಮಾಡ್ತಾನೆ, ಹೋಗ್ಬೋದಾ? ಇಲ್ಲ. ಯಜ್ಞಗಳು ಮಾಡ್ತಾನೆ, ಯಜ್ಞಗಳು ಮಾಡ್ಬೋದಾ? ಇಲ್ಲ. ಮತ್ತೆ ಅವು ಬಿಟ್ಬಿಡ್ಬೇಕಾ? ಇನ್ನೊಂದು ಪ್ರಶ್ನೆ. ವೇಸ್ಟ್ ಅಲ್ಲ ಬಿಟ್ಬಿಡ್ಬೇಕಂತ ಕೇಳಿದರೆ ಬಿಡ್ಲೂಬಾರ್ದು, ಅದು ಫೈನಲ್ ತಿಳ್ಕೊಳ್ಳಬಾರ್ದು. ಬಿಡ್ಲೂಬಾರ್ದು, ಫೈನಲ್ ತಿಳ್ಕೊಬಾರ್ದು. ಅವೆಲ್ಲ ಏನು ಅಂದರೆ ಅಂಗಾನಿ ಹರಿಸೇವಾಯ. ಅವೆಲ್ಲ ಏನವೆಲ್ಲ ದೇವರ ಸೇವೆಗೆಲ್ಲ ಆ್ಯಡ್ ಆಗುತ್ತೆ ಅಷ್ಟೇ ಹೊರತು ಆಕ್ಸಿಲಿಯರಿಸೇ ಹೊರತು ಮೇನ್ ಅಲ್ಲ. ಆಕ್ಸಿಲಿಯರಿ ಏನರ್ಥ? ಅದಕ್ಕೀಗ ಯಾವಾಗಲೂ ಸೆಕೆಂಡರಿನೇ. ಆಕ್ಸಿಲಿಯರಿ ಪ್ರೈಮರಿ ಆಕ್ಸಿಲಿಯರಿ ಅಂತ ಕರೆಯೋದಿಲ್ಲ. ಪ್ರೈಮರಿ ಆದದ್ದು ಯಾವಾಗಲೂ ಜ್ಞಾನನೇ. ಜ್ಞಾನಕ್ಕೆ ನೀವು ಬೂಸ್ಟ್ ಮಾಡ್ಬೇಕಾದ್ರೆ ಏನು ಮಾಡಬಹುದು? ಒಳ್ಳೆ ದಾನ ಮಾಡ್ದ, ಜ್ಞಾನ ಸ್ವಲ್ಪ ಇದು ಶುರುವಾಯ್ತಾಗ. ಆಮೇಲೆ ತೀರ್ಥಯಾತ್ರೆ ಮಾಡ್ದ, ವಿಘ್ನ ಪರಿಹಾರ ಆಯಿತು, ಪಾಪ ಹೋಯಿತು, ಇನ್ನು ಓದು ಸರಿಯಾಗಿ ಹೋಯ್ತು. ಅದಕ್ಕೆ ಹೆಲ್ಪ್ ಮಾಡ್ಬೋದು ಹೊರತು ಬೇರೆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಒಬ್ಬ ಹುಡುಗನೇ ಒಳ್ಳೆ ಪೇಪರು ಬರೆಯೋಕ್ಕೆ ಬೇಕೋ ಬೇಡವೋ? ಯಾವುದೋ ಪಾಪ ಇದನ್ನು ಕೊಟ್ಟ, ನ್ಯೂಸ್ ಪ್ರಿಂಟ್ ಪೇಪರ್ ಕೊಟ್ಟಪ್ಪ, ಬರೆಯೋದು ತುಂಬ ಕಷ್ಟ. ಇಲ್ಲಿ ಬರೆದ್ರೆ ಒಳಗೆಲ್ಲ 4 ಪೇಜ್ ಕೆಟ್ಟೋಗಿ ಹಿಂಗೆ ಹೋಗ್ಬಿಡೋದು. ಬುದ್ಧಿವಂತ ಹುಡುಗ, ಪೇಪರ್ ಸರಿ ಇಲ್ಲ. ಆ ಪೆನ್ನು ಈ ಪರಿಸ್ಥಿತಿ ಇದ್ದಲ್ಲ ಇರ್ತಿತ್ತಲ್ಲ, ಹೇಳ್ತಾ ಇರ್ಬೇಕಾದ್ರೆ ಇಲ್ಲದವ್ರು ಬರೆಯೋದೇ ಇಲ್ಲ. ಅದು 2 ಮೇಲೆ ಮತ್ತೆ ಈಗ ಅಂತ ಇರಬೇಕು. ಆ ಫ್ಲೋ ಇರೋದಿಲ್ಲ ಕಂಟಿನ್ಯೂಸ್ ಆಗಿ. ಆ ಪಾಪ ಒಳ್ಳೆ ಬುದ್ಧಿವಂತ ಹುಡುಗ, ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅವನಿಗೆ. ಅದು ಎಕ್ಸಾಮ್ನಲ್ಲಿ ಫೈನಲ್ ಎಕ್ಸಾಮ್ ರೀತಿ ಕೊಟ್ಬಿಟ್ರೆ ಅರ್ಧಕ್ಕೇ ಬರೆಯೋ ತಪ್ಪೋಗ್ಬಿಡುತ್ತೆ. ಅವೆಲ್ಲ ಹೆಲ್ಪ್ ಆಗುತ್ತಿಲ್ಲ ಅಂತಲ್ಲ. ಬಟ್ ಓದ್ತಾ ಇದ್ದವರಿಗೆ ಯಾವ ಇಂಕ್ ಕೊಟ್ಟರು ಅಷ್ಟೇ, ಯಾವ ಪೆನ್ ಕೊಟ್ಟರು ಅಷ್ಟೇ, ಜಾಗ ಕೊಟ್ಟರು ಅಷ್ಟೇ. ಸೊ ಬೇಡ ಅಂತ ಆಗಲಿಲ್ಲ, ಇದು ಅದರಂತೆ ಅಂತ ಆಗಲಿಲ್ಲ. ಇದು ಯುನಿಕ್. ಇದು ಈಗ ಓದ್ಕೊಂಡು ಬಂದರೆ ಜ್ಞಾನ ಅಂಬೋದು ಯುನಿಕ್. ಅದು ಸಬ್ಸ್ಟಿಟ್ಯೂಟ್ ಇಲ್ಲ. ಬಟ್ ಬೇರೆದ್ರಲ್ಲಿ ಏನು ಮಾಡ್ಬೋದಾಗ ಅವನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಎಲ್ಲರೂ ಜನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಜ್ಞಾನದಿಂದನೇ ಮೋಕ್ಷ ಅಂದರೆ ಬೇರೆ ಯಾತಕ್ಕೆ ಮಾಡಬೇಕು? ಅದರಿಂದ ಆಗುತ್ತಾರೆ ಜ್ಞಾನ ಯಾತಕ್ಕೆ ಬೇಕು? ಎರಡರಲ್ಲೊಂದು ಪ್ರಶ್ನೆ ಬರುತ್ತೆ. ಬೇರೆದಿಂದ ಮೋಕ್ಷ ಆಗೋದಾದ್ರೆ ಜ್ಞಾನಕ್ಕೆ ಒತ್ತೆ ಹಾಕಿ ಕೊಡ್ತೀರಿ, ಜ್ಞಾನಕ್ಕೆ ಒತ್ತು ಕೊಟ್ಮೇಲೆ ಬೇರೆ ಯಾತಕ್ಕೆ ಮಾಡಬೇಕಾಗಿತ್ತು? ನಾವು ಸಂಧ್ಯಾನು ಕೂಡ ಮಾಡೋದಿಲ್ಲ, ಬರೀ ಜ್ಞಾನ ಕಾರ್ಯ ಮಾಡುತ್ತೆ. ದಾನ ಧರ್ಮ ಮಾಡೋದೇ ಇಲ್ಲ, ತಪಸ್ಸು ಮಾಡೋದಿಲ್ಲ. ಯಾಕೆ? ಮೋಕ್ಷಕ್ಕೆ ಉಪಯೋಗ ಇಲ್ಲ ಆಮೇಲೆ ಏನು ಮಾಡಬೇಕು? ಅದಕ್ಕೆ ಹೇಳ್ತಾರೆ ಉಪಯೋಗ ಇಲ್ಲ ಅಲ್ಲ, ಉಪಯೋಗ ಇದೆ. ಬಟ್ ಅದು ಏನಲ್ಲ, ಅದು ಒಂದೇ ಸಾಲದು, ಬೇಕೇ ಬೇಕು. ಮಣ್ಣಿನ ಗಡಿಗೆ ಮಾಡಿದೆ, ನೀರಿಲ್ಲದ್ರೆ ಮಣ್ಣು ಇರುತ್ತೆ, ನೀರೇ ಇಲ್ಲ, ಬರೀ ಮಣ್ಣ ಗಡಿ ಆಗುತ್ತೆ. ಅದು ಏನು ಬೇಕು ಅದಕ್ಕೀಗ? ಬಟ್ ಹೇಳ್ಬೇಕಾದ್ರೆ ಹೇಳ್ತಾರಕ್ಕೆ ಮಣ್ಣಿನ ಗಡಿ, ನೀರಿನ ಗಡಿ, ಮಣ್ಣು ನೀರಿನ ಗಡಿಗೆ ಅಂತ ಹೇಳೋದಿಲ್ಲ. ಅವೆಲ್ಲ ಏನವು ಆಬ್ವಿಯಸ್, ಅವೆಲ್ಲ ಮತ್ತೆ ಹೇಳಬೇಕಾಗಿಲ್ಲ. ದೇರ್ ಫೋರ್ ನಮ್ಮ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ತುಂಬ ಜನ ಎಷ್ಟು ಶ್ರದ್ಧೆಯಿಂದ ಕೆಲವು ಕರ್ಮ ಮಾಡ್ತಾರೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೇ ಸ್ಪೆಂಡ್ ಲೈಕ್ ಎನಿಥಿಂಗ್. ಬೇಕಾದ ಹೇಳು ಮಾಡ್ತೀವಿ. ಪುಸ್ತಕ ಅಂದರೆ ಒಂದು ಅಕ್ಷರ ಹೇಳಿ ದಯವಿಟ್ಟು ನಮ್ಮನ್ನು ಅದು ಕರಿಬೇಡ್ರಿ ಅಂತ ಹೇಳ್ತಾರೆ. ಯಾತಕ್ಕೆ? ಅವರಿಗೆ ಬಂದಿಲ್ಲ ಅದು. ಬಟ್ ಅವ್ರು ತುಂಬ ಜನ ಇವತ್ತು ಹೇಳೋರಿದ್ದಾರೆ. ಯಾರೋ ವಯಸ್ಸಾದವರು ಸಿಕ್ಕಿದ್ರು ಪಾಪ, ಅವ್ರು ಒಳ್ಳೆ ದಾಸ ಆಯಿತು, ಸಿಕ್ಕಾಬಟ್ಟಿ ಬಾಯಲ್ಲಿ ಒಂದು 1000 ಹಾಡು ಬಾಯಲ್ಲಿ ಹೇಳ್ತಾ ಇದ್ರು. ಸಂಸ್ಕೃತದ ಅಕ್ಷರನೂ ಬರ್ತಿದ್ದಿಲ್ಲ. ಅದೆಲ್ಲ ವಿಷಯ ಯಾವುದೋ ಒಂದು ಎಲ್ಲ ತಿಳಿದು ಆಚಾರ್ಯ ಸ್ಪಷ್ಟ ಹೇಳಿದ್ದಾರೆ. ಸಂಸ್ಕೃತ ಓದಬೇಕು, ಶಾಸ್ತ್ರನೇ ಓದಬೇಕು, ಡೈರೆಕ್ಟೇ ಜ್ಞಾನ ಬರಬೇಕು, ಇವೆಲ್ಲ ಹೆಲ್ಪ್ ಆಗುತ್ತೆ ಅಷ್ಟೇ ಹೇಳಿದಾಗ ಅವ್ರು ಹೇಳಿದ್ದಿಷ್ಟೇ. ನಾನು ಮೊದಲೇ ಗೊತ್ತಿದ್ರೆ ಗ್ಯಾರಂಟಿ ಓದ್ತಿದ್ದೆ. ಅವ್ರು ಬಂದವರ ಓದಬೇಕಾಗಿಲ್ಲ ಅಂತ ಹೇಳಿದ್ರು ನಾನು ಒಳ್ಳೆ ಬಿಟ್ಟೇ ಬಿಟ್ಟು ಈಗ ಬರ್ಲಿಕ್ಕಾಗೋದಿಲ್ಲ. ಮಿಸ್ಗೈಡ್ ಮಾಡಿದಾಗಾಯ್ತು. ಅವ್ರು ಏನು ಮಾಡಬೇಕಾಗಿತ್ತು? ಅವರು ಹೇಳಬೇಕಾಯ್ತು ತಪ್ಪಿದೆ, ಮಾಡಬಾರ್ದು, ಇಷ್ಟೆಲ್ಲ ಮಾಡ್ತೀರಿ, ಯಾಕೆ ಓದೋದಿಲ್ಲ ಅಂತ ಕೇಳಬೇಕು.
ನಮಗೆ ಜಾಸ್ತಿ ಕಾಣಿಕೆ ಕೊಟ್ಟಿರೋದು ಎಕ್ಸಿಬಿಷನ್ ನಮಗೆ ಕೂಡ ರೈಟ್ ನಮಗೆಲ್ಲಿದೆ ಫಸ್ಟ್ ಈಗ ಪರಮಾತ್ಮನ ಸಂಕಲ್ಪಕ್ಕೆ ನಾವು ನಾವು ಅಮೆಂಡ್ಮೆಂಟ್ ಕೊಡೋಕೆ ಬರುತ್ತಾ? ಪರಮಾತ್ಮ ಹೇಳಿದ ಮೇಲೆ ಏನು ಮಾಡ್ಬೇಕೀಗ? ಅದು ಆಂಬಿಗ್ಯೂಟಿಯಿಂದ ಮಾಡ್ಬೋದು. ನಿರ್ಣಯ ಮಾಡಿ ನಿಯಮ ಅಂತ ಹೇಳಿದ ಮೇಲೆ ಏನು ಮಾಡಾಗಿಲ್ಲ, ಅದು ಚೇಂಜ್ ಮಾಡಕ್ಕೆ ಬರೋದಿಲ್ಲ. ಸೊ ದಾನ ಮಾಡು, ನೀನು ಯಾವುದೋ ಸಮಸ್ಯೆ ಇತ್ತು ಪರಿಹಾರ ಆಯಿತು, ಜ್ಞಾನ ಕಾರ್ಯ ಮುಂದೋಯ್ತು. ಅದೇ ರೀತಿ ತಪಸ್ಸು ಮಾಡು, ಕೆಲವು ತೀರ್ಥಯಾತ್ರೆ ಮಾಡು, ಕೆಲವು ಪ್ರಾಬ್ಲಮ್ ಇತ್ತು ಸಾಲ್ವ್ ಆಗೋಯ್ತು. ಅದೇ ರೀತಿ ದಾನ ಮಾಡ್ದ, ತಪಸ್ಸು ಮಾಡ್ದ, ಯಜ್ಞ ಮಾಡ್ದ, ಕೆಲವು ಪರಿಹಾರ ಆಗೋಯ್ತು. ಉದಾಹರಣೆ ಪರಿಚಕ್ರವರ್ತಿ ಸೋತು ಬಿಟ್ಟ, ಅಮೃತ ದೇವತೆಗಳು ಕೊಡಿದ್ರು, ಯುದ್ಧ ನಡೀತು, ಸೋತು ಬಿಟ್ಟ, ಮತ್ತೆ ಗಂಟು ಬಿದ್ದ ಶುಕ್ರಾಚಾರ್ಯ. ನಾನು ಗೆಲ್ಲಬೇಕು, ಏನು ಮಾಡಬೇಕು? ಅಮೃತ ಅಂತೂ ಮಿಸ್ ಆಯ್ತು, ಏನು ಮಾಡಬೇಕು ಅಂದರೆ ಉಪಾಯ ಮಾಡಿ ವಿಶ್ವಜಿತ್ ತ್ಯಾಗವನ್ನು ಮಾಡಿಸಿದ್ದು. ವಿಶ್ವಜಿತ್ ತ್ಯಾಗ ಮಾಡಿಸಿದ್ದಕ್ಕೆ ಸ್ವರ್ಗಲೋಕ ಹೋಗಿ ಯುದ್ಧ ಮಾಡಿ ಇಂದ್ರದೇವರು ಸೋಲಿಸಿ ಅಲ್ಲಿ ಕೂತ್ಬಿಟ್ಟ, ಹೋಗ್ಬಿಟ್ಟು ಯಜ್ಞದ ಫಲ ಇತ್ತು. ಆ ರೀತಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರುತ್ತೆ? ಬರೋದಿಲ್ಲ. ಸ್ವರ್ಗಕ್ಕೆ ಆ ರೀತಿ ಹೋಗ್ಬೋದು, ಯಾವುದಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ? ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರುತ್ತೆ. ಒಬ್ಬ ಡೋನರು ಕಾಲೇಜೇ ಕಟ್ಸ್ಬೋದು, ತನ್ನ ಹೆಸರೇ ಇಡ್ಬೋದು, ಅವನು ಪ್ರೊಫೆಸರ್ ಅಂತ ಕರೆಯಕ್ಕೆ ಬರೋದಿಲ್ಲ. ಡೋನರ್ ಎಷ್ಟು 1000 ಕೋಟಿ ಕೊಟ್ಟರು ಕೂಡ ಏನಾಗೋದಿಲ್ಲ, ಅವನು ಪ್ರೊಫೆಸರ್ ಆಗೋದಿಲ್ಲ. ದೊಡ್ಡ ಡೋನರ್ ಆಗ್ತಾರೆ ಹೊರತು ಪ್ರೊಫೆಸರ್ ಆಗ. ಇವನು ವಿದ್ಯಾರ್ಥಿ, ಒಂದು ಪೈಸೆ ಯಾರು ಡೊನೇಷನ್ ಕೊಟ್ಟಿಲ್ಲ, ಅವನು ಫಸ್ಟ್ ರ್ಯಾಂಕ್, ಅವನೇನಾಗ್ತಾನೆ? ಅವ್ನು ಪ್ರೊಫೆಸರ್ ಆಗ್ತಾನೆ. ಎಷ್ಟು ಡಿಫ್ರೆನ್ಸ್ ಇದೆ ಲೋಕದ. ಇವತ್ತಿಗೂ ಕೂಡ ಪುಣ್ಯ ಬದಲಾಯ್ತಿಲ್ಲ ಅನ್ನ. ಗೌರವ ಡಾಕ್ಟರೇಟ್ ಬೇಕಾದ್ರೂ ಕೊಡ್ಬೋದು ಅಷ್ಟೇ ಹೊರತು ಏನು ಕೊಡ್ಲಿಕ್ಕೆ ಬರೋದಿಲ್ಲ, ಪ್ರೊಫೆಸರ್ ಗೌರವ ಪ್ರೊಫೆಸರ್ ಅಂತ ಕರ್ಲಿಕ್ಕೆ ಬರೋದಿಲ್ಲ. ದಾನತೀರ್ಥ ತಪೋಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ. ಅಂಗಾನಿ ಅಂತ ಹೇಳಿದ್ರಿಂದ ಬೇಕು ಅಂತ ಹೇಳಿದರು, ಅಂಗಾನಿ ಅಂತ ಅಂಗಿ ಅಲ್ಲ ಅಂತ ಹೇಳಿದ್ರಿಂದ ಅಪ್ರಧಾನ ಅಂತ ಹೇಳಿದರು. ಎರಡು ಉತ್ತರ ಬಂತು. ಅಂಗ ಶಬ್ದ ಉಪಯೋಗಿಸಿದ್ರಿಂದ ಮೋಕ್ಷಕ್ಕೆ ಸಾಧನವಾದ ಅಂಗಿ ಯಾವುದು? ಅಂಗಿ ಸಾಧನ ಯಾವುದು? ಜ್ಞಾನ. ಅಂಗ ಸಾಧನ ಯಾವುದು? ಇವು. ಕೆಲವೊಮ್ಮೆ ಅಂಗಗಳಿಲ್ಲದೇನೂ ಕೆಲಸ ಮಾಡ್ಬೋದು, ಆದ್ರೆ ಅಂಗಿ ಇಲ್ಲದೆ ಕೆಲಸ ಮಾಡೋಕ್ಕಾಗೋದೆ. ಉದಾಹರಣೆಗೆ ದೇಹಕ್ಕೆ ಅಂಗಿ ಎಂಬುದೇನು? ಪ್ರಾಣ ಅಂಗಿ. ಕೈಕಾಲು ಉಳಿದ ಇಂದ್ರಿಯಗಳೇನವು? ಅಂಗಗಳು. ಕಣ್ಣು ಕಿವಿ ಇಲ್ದವನು ಬದುಕಿರ್ತಾನೆ, ಪ್ರಾಣ ಇಲ್ದವನು ಬದುಕಿರೋದಿಲ್ಲ. ಯಾತಕ್ಕೆ? ಅದು ಅಂಗಿ. ಅದು ಅಂಗಿ ಇಲ್ದವ್ರು ಅಂಗಕ್ಕೆ ಅರ್ಥನೇ ಇಲ್ಲ. ಇದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ದಾನ ತೀರ್ಥ ತಪೋ ಇದರಿಂದ ನಮ್ಮ ಉಪಯೋಗ ಏನು ಅಂದರೆ ನಮ್ಮ ಪ್ಯಾಟರ್ನ್ ಚೇಂಜ್ ಮಾಡೋಕ್ಕೆ ಬರುತ್ತೆ, ಸಾಧನೆ ಮಾಡೋ ರೀತಿಯಲ್ಲಿ ಬದಲಾಯಿಸ್ಬೋದಾಗ. ಜ್ಞಾನ ಬೇಕು ಅಂತ ಹೇಳಿದ್ರಿಂದ ಅದನ್ನು ಅದು ಕೇಂದ್ರ ಆಗಬೇಕದು. ಉಳಿದಲ್ಲೇ ಹೇಗಿರ್ಬೇಕದು? ಅದಕ್ಕೆ ಆಕ್ಚುಲಿಯರ್ ಬರಬೇಕು, ಮೇನ್ ಆಗಬಾರ್ದು, ಬಿಡ್ಲೂಬಾರ್ದು, ಮೇನ್ ಆಗಬಾರ್ದು. ಇದೆಲ್ಲ ಕಾನ್ಸೆಪ್ಟ್ ಇದ್ದರೆ ಫಸ್ಟ್ ಕ್ಲಾಸ್ ತಿಳಿ. ಆ ರೀತಿ ಹೇಳದೆ ಹೋಗ್ಬೇಕು. ತುಂಬ ದಿನ ಯಾಕೆ ಹೇಳೋದಿಲ್ಲ ಅಂದರೆ ಅವರು ಓದಿ ನಾವು ಓದ್ಬಿಟ್ರೆ ನಮಗೂ ಡಿಫ್ರೆನ್ಸ್ ಇರೋದಿಲ್ಲ. ನೀವು ಓದಲೇಬಾರ್ದು, ನಾವು ಓದ್ತಿರ್ಬೇಕು. ನೀವು ಹಾಗೆ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಮಾಡ್ತಾರೆ. ಸರ್ಕಾರ ಹೇಗೆ ನಿಮಗೆ ಲಿಟ್ರೇಸಿನ ತರ್ಲಕ್ಕೆ ಇಷ್ಟಪಡೋದಿಲ್ಲ. ಅವರು ತಂದುಬಿಟ್ರೆ ಇವ್ರು ಓಟ್ ಹಾಕಲ್ಲ ಅಂತ ಗೊತ್ತು ಅವ್ರಿಗೆ. ಎಲ್ಲಿವರೆಗೂ ಇವರು ಇಲ್ಲಿಟ್ರೇಟ್ ಆಗಿರ್ತಾರೋ ನಮ್ಗೆ ಓಟ್ ಗ್ಯಾರಂಟಿ. ಲಿಟ್ರೇಸಿ ಬಂದ ತಕ್ಷಣ ನಮ್ಮನ್ನು ಓಡಿಸ್ತಾರೆ ಅಂತೇಳಿ ಬರೀ ಹೆಬ್ಬಟ್ಟು ತುಪ್ಪ ಸೈನ್ ಮಾಡೋ ಪೂರ್ತಿ ಲಿಟ್ರೇಸಿ ಅಷ್ಟೇ ಹೊರತು ಓದು ಬರಬಾರ್ದು. ಅಂದರೆ ಸರ್ಕಾರದಲ್ಲೂ ಕೂಡ ಇಗ್ನೋರೆನ್ಸನ್ನು ಪ್ರೊಟೆಕ್ಟ್ ಮಾಡ್ತಾರೆ ತಮ್ಮ ಸೇಫ್ಟಿಗೋಸ್ಕರ. ಅನೇಕ ಸರ್ತಿ ಜ್ಞಾನ ಪ್ರಪಂಚದಲ್ಲಿ ಹಾಗೆ ಮಾಡ್ತಾರೆ, ಮಾಡಬಾರ್ದು. ಹಾಗೆ ಮಾಡಿದ್ರೆ ಏನಾಗುತ್ತೆ? ಅವನಿಗೆ ಮೋಕ್ಷ ಇಲ್ದಾಗ ಆಗುತ್ತಾ. ಆದ್ದರಿಂದ ಎಂದೂ ಕೂಡ ಅದಕ್ಕೆ ಎನ್ಕರೇಜ್ ಮಾಡಬಾರ್ದು. ದಾನ ತೀರ್ಥ ತಪಸ್ಸು ಯಜ್ಞ ಪೂರ್ವಾಹ ಅಂದ್ರೇನು? ಪೂರ್ವ ದಿಕ್ಕು ಆ ರೀತಿ ಅರ್ಥ ಮಾಡ್ಕೋಬಾರ್ದು. ಮತ್ತೆ ಮೊದಲಾದವುಗಳು ಸರ್ವೇಪಿ. ಇದು ಎಷ್ಟೇ ಹೇಳಿದ್ರು ಕೂಡ ಅದು ಯಾವುದಕ್ಕದು? ಸರ್ವದಾ ಮಾತೃದೇವೋ ಭವ, ಪಿತೃದೇವೋ ಭವ, ಇವೆಲ್ಲ ಕೂಡ ಹಾಗೇನೆ. ಪ್ರತಿಯೊಂದು ಕೂಡ ಜ್ಞಾನ ಇಲ್ಲದೆ ಹೋದ್ರೆ ಏನವೆಲ್ಲ ಕೂಡ ಎಲ್ಲ ಬರೀ ಅಂಗಗಳಿಂದ ಏನೂ ಕೆಲಸ ಆಗೋದಿಲ್ಲ. ಅಂಗಿಗೆ ಲಿಂಕ್ ಆದ ಮಾತ್ರ ಬರುತ್ತೆ. 1000 ಬೋಗಿ ಇರ್ಬೋದು, ಇಂಜನ್ನೇ ಇಲ್ಲ, ತೊಗೊಂಡೇನು ಮಾಡಬೇಕಾಗ? ಯಾವುದು ಬೋಗಿ ಹಾಕಿ ಇಲ್ಲಿಂದ ಡೆಲ್ಲಿವರೆಗೂ ಬೋಗಿಗಳೇ ಇವೆ, ಇಂಜನ್ ಒಂದೂ ಇಲ್ಲ, ಉಪಯೋಗ ಇಲ್ಲ. ಇಂಜನ್ ಆ್ಯಕ್ಚುಲಿ ವರ್ಕ್ ಮಾಡೋದು ಯಾವುದು? ಅದಕ್ಕೆ ಕನೆಕ್ಟ್ ಆಗ್ತಿರ್ಬೇಕು. 1000 ಬೋಗಿನ ಒಂದು ಕನೆಕ್ಟ್ ಮಾಡಿ ಏನಾಗುತ್ತೆ? ಅದು ಕರ್ಕೊಂಡು ಹೋಗುತ್ತೆ. ಅದು ಜ್ಞಾನಕ್ಕೆ ಕನೆಕ್ಟ್ ಆದರೆ ಅದು ಭಾರಿ ಬೆಲೆ ಇದೆ. ಕನೆಕ್ಟ್ ಆಗದೆ ಹೋದರೆ ಡಿಸ್ಕನೆಕ್ಟೆಡ್ ಫಸ್ಟ್ ಕ್ಲಾಸ್ ಬೋಗಿ, ಗೊತ್ತಾಯ್ತಾ? ಲಿಂಕ್ಡ್ ಥರ್ಡ್ ಕ್ಲಾಸ್ ಬೋಗಿ ಯಾವುದು ಬೆಟ್ರು? ಲಿಂಕ್ಡ್ ಥರ್ಡ್ ಕ್ಲಾಸ್ ಸ್ಟ್ಯಾಂಡಿಂಗ್ ಬೆಸ್ಟ್ ಅದು. ಯಾಕೆಂದರೆ ಇದು ಹೋಗುತ್ತೆ, ಅದು ಹೋಗೋದೇ ಇಲ್ಲ. ಅದರಿಂದ ಅದು ನಮಗೆ ಇಲ್ಲಿ ಅರ್ಥ ಆಗಿಲ್ಲ ಲೋಕಶಾಸ್ತ್ರದಲ್ಲಿ. ಅದಕ್ಕೆಲ್ಲ ಏನಾಗಿದ್ದಾರೆ ಇವತ್ತಿಗೂ ಕೂಡ ಹರಿಸರ್ವತ್ತು ಅದು ಕೂಗಿಬಿಟ್ರೆ ಮೋಕ್ಷ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಕೂಗೋದ್ರಿಂದ ಮೋಕ್ಷ ಬರೋದಿಲ್ಲ. ಏನಾಗಬೇಕು? ಕನ್ವಿಕ್ಷನ್ ಒಳಗಿಂದು ಇದು ಕೂಗೋದು ಅಂದ್ರೆ ಏನು? ದುಡ್ಡು ಕೊಟ್ಟರೆ ಯಾರು ಬೇಕಪ್ಪ ಅಂದ್ರೆ ಕೂಗ್ಬೋದು. ಬೆಳಿಗ್ಗೆ ಒಂದು ಪಕ್ಷಕ್ಕೆ ಓಟ್ ಹಾಕ್ರಿ ಅಂತಕ್ಕ ಮತ್ತೆ ಇನ್ನೊಂದು ಪಕ್ಷಕ್ಕೆ ಹೋಗೋದು. ಅದೇ ಕ್ಯಾನ್ವಾಸಿಂಗ್ ಅಷ್ಟೇ. ಕ್ಯಾನ್ವಾಸಿಂಗ್ ಟೈಪ್ ಆಗಬಾರ್ದು, ಕಮಿಟ್ಮೆಂಟ್ ಇರಬೇಕು. ಅಂಗಾನಿ ಹರಿಸೇವಾಯಾಂ ಭಕ್ತಿ ಸ್ವೇಕ ವಿಮುಕ್ತಯೇ ಭವಿಷ್ಯತ್ ಪರ್ವ ವಚನಂ. ಇಷ್ಟೆಲ್ಲ ಹೇಳಿಬಿಟ್ಟು ಏನೋ ಹೇಳಿದ್ದೀರಿ ಅಂದರೆ ನಾವು ಹಿಂದೆ ಶಾಸ್ತ್ರ ಅಂತ ಹೇಳಿದ್ದೇವಲ್ಲ, ಅದಕ್ಕೆ ಸೇರಿದ್ದಿದ್ದು. ಭವಿಷ್ಯತ್ ಪರ್ವ ವಚನ ಮಿತ್ತೇದ ದಖಿಲಂ ಪರಂ. ಇವಿಷ್ಟು ಕೂಡ ಯಾವ ವಾಕ್ಯಗಳು? ಭವಿಷ್ಯತ್ ಪರ್ವ ಅಂತಕ್ಕಂಥ ಗ್ರಂಥದ ವಚನಗಳು. ಇವ ಭವಿಷ್ಯ ಇನ್ನೂ ಏನೇ ಒಂದು ವಿಷಯ ಬರುತ್ತೆ. ಪರಂ ಅಂತ ಹೇಳಿದ್ರಿಂದ ಹಿಂದೆ ಹೇಳಿದ್ದಾರೆ. ಪರಂ ಅಂದ್ರೇನು?
ನಿರ್ಣಾಯಕವಾದ ಮಾತುಗಳು ಇವಿಷ್ಟು ಕೂಡ. ಜಡ್ಜ್ಮೆಂಟಲ್ಲಿ ಇಡೀ ಜಡ್ಜ್ಮೆಂಟಲ್ಲಿ ಮೊದಲು ಏನು ಕೊಟ್ಟಿರ್ತಾರೆ ಅದನ್ನು ಓದ್ಕೋತ ಅದ್ರ ಜಡ್ಜ್ಮೆಂಟ್ ಅಲ್ಲ. ಜಡ್ಜ್ಮೆಂಟ್ ಯಾವುದದು? ಕೊನೆಯಲ್ಲೇನು ಜಡ್ಜ್ಮೆಂಟ್? ಇದು ಪರಂ. ಇದು ನಿರ್ಣಯ ಮಾಡಿದ ಪರ ಅಂತಷ್ಟ ನಿರ್ಣಯ. ಅಥ ಪರಾಯಯ ತದಕ್ಷರ ಬಧಿಗಮ್ಯತೆ. ಇದು ಪರವಿದ್ಯಾ ಸಂಬಂಧಪಟ್ಟ ಮಾತೇ ಹೊರತು ಸುಮ್ಮನೆ ಹೇಳಿದ ಮಾತಲ್ಲ. ಭವಿಷ್ಯೋತ್ಪರವ ಶಾಸ್ತ್ರ. ಶಾಸ್ತ್ರದಲ್ಲಿ ಎರಡು ಭಾಗ ಇದೆ ಈ ಮಧ್ಯೆ, ಪ್ರಧಾನ ಅಪ್ರಧಾನ. ಅದರಲ್ಲೂ ಕೂಡ ಪರ ಅಪರ ಅಂತಿದೆ. ಇದು ಯಾವ ಭಾಗ? ಇದು ಪರಭಾಗ. ಆದ್ದರಿಂದ ಮಹಾ ತಾತ್ಪರ್ಯ ಇದೆ. ಇದು ಎಕ್ಸಿಬಿಷನ್ ಕ್ಲೇಮ್ ಮಾಡಕ್ಕೆ ಬರೋದಿಲ್ಲ. ದಾನ ತೀರ್ಥ ತಪೋ ಯಜ್ಞ ಏನ ಬರೆದಿದಾರ? ಏನು ಪ್ರಶ್ನೆ ಅಂದರೆ, ಜ್ಞಾನಭಕ್ತಿ ವೈರಾಗ್ಯದಲ್ಲಿ ಭಕ್ತಿ ಜಾಸ್ತಿ ಅಂತ ಆಯ್ತಲ್ಲ ಹಾಗಿದ್ರೆ ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೆ ಹಿಂದೆ ಎಲ್ಲ ಸೇರಿದೆ ಅಲ್ಲ, ಭಕ್ತಿ ಆಮೇಲೆ ಛಿದ್ರ ಸೇವನ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅದಕ್ಕೊಂದು ಮಾತು ಹೇಳಿದ್ದಾರೆ, ಜ್ಞಾನ ಭಕ್ತಿ ವೈರಾಗ್ಯ ಮೂರು ಕೂಡ ಏನವು ಪೂರ್ತಿ ಯೂನಿಟ್. ಅದು ಯಾವ್ದು ಹೇಳಿದ್ರು ಮೂರು ಸೇರಿದಾಗ ಅರ್ಥ. ಮೂರು ಸೇರಿದಾಗ ಜ್ಞಾನ ಇಲ್ಲದೆ ಹೋದರೆ ಭಕ್ತಿ ಬರೋದಿಲ್ಲ, ಭಕ್ತಿ ಇಲ್ಲದೆ ಹೋದರೆ ವೈರಾಗ್ಯನೂ ಬರೋದಿಲ್ಲ, ವೈರಾಗ್ಯ ಇಲ್ಲದೆ ಹೋದರೆ ಜ್ಞಾನ ಭಕ್ತಿ ಎಂಟ್ರಿ ಇಲ್ಲ. ಮೂರು ಎಂಥದ್ದವು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆದ್ದರಿಂದ, ಇಂಟರ್ಲಿಂಕ್ಡ್ ಆದ್ದರಿಂದ ಯಾವ ಒಂದೊಂದು ಕಡೆ ನಿಮ್ಮತ್ತ ಹೇಳಿದ್ದಾರೆ ಈಗಾಗಲೇ. ಎಲ್ಲಿ ಭಕ್ತಿ ಶ್ರೇಷ್ಠ ಅಂತ ಹೇಳ್ತಾರೋ ಅಲ್ಲಿ ಜ್ಞಾನ ವೈರಾಗ್ಯ ಕೃತವಾದ ಭಕ್ತಿ ಅಂತ ಅರ್ಥ. ಎಲ್ಲಿ ಜ್ಞಾನ ಶ್ರೇಷ್ಠ ಅಂತ ಹೇಳ್ತಾರೋ ಜ್ಞಾನ ವೈರಾಗ್ಯ ಪೂರ್ವಕವಾದ ಭಕ್ತಿ ಅಂತ ಅರ್ಥ, ಜ್ಞಾನ ಅಂತ ಅರ್ಥ. ಎಲ್ಲಿ ವೈರಾಗ್ಯ ಶ್ರೇಷ್ಠ ಅಂತ ಹೇಳ್ತಾರೋ ಭಕ್ತಿ ಜ್ಞಾನಪೂರ್ವಕ ವೈರಾಗ್ಯ ಶ್ರೇಷ್ಠ ಅಂತ ಅರ್ಥ. ಅದಕ್ಕೆ ಸಂಶಯ ಕಾರಣನೇ. ಆ ಪ್ರಸಂಗ ನೋಡ್ಕೊಂಡು ಹೇಳ್ತಾರೆ ಯಾವುದು ಅಂತೇಳಿ. ಭವಿಷ್ಯತ್ತರ್ವ ವಚನಂ ಇತ್ತೇತದಖಿಲಂ ಪರಂ. ಇದಕ್ಕೆ ಇನ್ನೂ ಕೆಲವೆಲ್ಲ ಇದರಲ್ಲಿ ಏನು ಕೊಟ್ಟಿದೆ ಅಂದರೆ, ಇಲ್ಲಿ ದಾನ ತೀರ್ಥ ತಪೋ ಯಜ್ಞ ಪೂರ್ವ ಇಷ್ಟು ವಾಕ್ಯ ಇದೆ. ಬೃಹದಾರಣ್ಯ ಭಾಷೆಯಲ್ಲಿ ಆಚಾರ್ಯರು ಭಾಳ ಡೀಟೇಲ್ಸ್ ಕೊಡ್ತಾರೆ. ಎಷ್ಟು ಡೀಟೇಲ್ಸ್ ಅಂದರೆ ನೋಡಿ, ಈ ವಾಕ್ಯ ಪೂರ್ತಿ ಅರ್ಥ ಆಗುತ್ತೆ. ಏನೇನು? ತುಲಾ ಪುರುಷ ದಾನಾದ್ಯೈಹಿ ಅಶ್ವಮೇಧಾದೇರ್ಮಖೈಹಿ ವಾರಾಣಸಿ ಪ್ರಯಾಗಾದಿ ತೀರ್ಥಸ್ನಾನಾಧಿಭಿಪ್ರಿಯೇ ಗಯಾ ಶ್ರಾದ್ದಾಧಿಭಿಪಿತ್ರೈಹಿ ವೇದಪಾಠಾದಿಭಿರ್ಜಪೈಹಿ ತಪೋಭಿರುಗ್ರೈಹಿ ನಿಯಮೈಹಿ ಯಮೈಹಿ ಭೂತದಯಾದಿಭಿಃ ಗುರುಶುಶ್ರೂಷಣೈಃ ಸತ್ಯೈಃ ಧರ್ಮೈಃ ವರ್ಣಾಶ್ರಮೋಚಿತೈಃ ಜ್ಞಾನ ಅಧ್ಯಯನಾದಿಭಿಃ ಸಮ್ಯಕ್ ಚರಿತೈಃ ಜನ್ಮ ಜನ್ಮಭಿಃ ನಯಾಂತ್ಯ ತತ್ವರಂ ಶ್ರೇಯ. ಡಿಟೇಲ್ಡ್ ಇದಿಷ್ಟು ಕೂಡ ಎಲ್ಲ ಬಿಡಿಸಿ ಹೇಳ್ತಾರೆ. ಬರೀ ತೀರ್ಥ ಅಂತ ಹೇಳಿದರು, ಬರೀ ದಾನ ಅಂದರು, ಬರೀ ತಪಸ್ಸು ಅಂದರು, ಬರೀ ಯಜ್ಞ ಅಂದರು. ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ತುಲಾ ಪುರುಷ ದಾನಾದ್ಯೈಹಿ. ತುಲಾ ಪುರುಷ ದಾನ ಭಾರಿ ದೊಡ್ಡ ದಾನ. ದೊಡ್ಡ ದಾನ ಅಂದ್ರೆ ಅದಕ್ಕೆ ಸರಿಯಾಗಿ ಮಾಡಿದರೆ ಕ್ರೋರ್ಸ್ ಆಫ್ ರುಪೀಸ್ ಖರ್ಚಾಗುತ್ತೆ. ಅಂಥ ದಾನ ಮಾಡಿದ್ರೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ನೀವು ಜ್ಞಾನ ಕಾರ್ಯಕ್ಕೆ ಅಟ್ಯಾಚ್ ಮಾಡ್ದೇನೆ ಎಂಥ ದಾನ ಮಾಡಿದ್ರೂ ಪ್ರಯೋಜನ ಇಲ್ಲ. ಯಜ್ಞಗಳು ಯಾವುದೋ ಯಜ್ಞ ಅಲ್ಲ, ಅಶ್ವಮೇಧಾದಿಭಿ ಅಂತ ಹೇಳಿದ್ರು. ಅಶ್ವಮೇಧ ಅಂಬುದು ಕೃತಿಶ್ರೇಷ್ಠ, ಅದನ್ನು ಮಾಡಿದ್ರೂ ಉಪಯೋಗ ಇಲ್ಲ. ವಾರಾಣಸಿ ಪ್ರಯಾಗಾದಿ ತೀರ್ಥಯಾತ್ರ ಯಾವುದೋ ತೀರ್ಥಯಾತ್ರೆ ಅಲ್ಲ, ಕಾಶಿ ಯಾತ್ರೆ ಪ್ರಯಾಗ ಯಾತ್ರೆ ಮಾಡ್ತಾನೆ, ಆದರೂ ಉಪಯೋಗ ಇಲ್ಲ. ಅಲ್ಲಿ ಸ್ನಾನ ಕೂಡ ಮಾಡಿದ್ದಾನೆ, ಆದರೂ ಉಪಯೋಗ ಇಲ್ಲ. ಗಯಾ ಶ್ರಾದ್ದಾದಿಭಿ, ಮನೆ ಶ್ರಾದ್ದ ಅಲ್ಲ, ಗಯಾ ಶ್ರಾದ್ದ ಮಾಡಿದ್ದಾನೆ, ಆದರೂ ಮೋಕ್ಷಕ್ಕಾಗಲಿಲ್ಲ. ಪಿತ್ರೈಹಿ, ಪಿತೃಕಾರ್ಯ ಮಾಡಿದ. ವೇದ ಪಾಠಾದಿಭಿರ್ ಜಪೈ, ಎಷ್ಟೋ ಜನ ಇವತ್ತು ವೇದ ಪಾರಾಯಣ ಮಾಡೋರಿರ್ತಾರೆ, ಒಂದು ಅಕ್ಷರ ಅರ್ಥ ಗೊತ್ತಿರೋದಿಲ್ಲ, ವೇದ ಪಾರಾಯಣ ಫಸ್ಟ್ ಕ್ಲಾಸ ಮಾಡ್ತಾರೆ, ಬರೋದಿಲ್ಲ. ಅದು ಹೆಲ್ಪ್ ಆಗುತ್ತೆ, ಸುಳ್ಳಲ್ಲ, ಅಲ್ಟಿಮೇಟ್ ಅಲ್ಲ. ಅಲ್ಟಿಮೇಟ್ ಯಾವುದು? ಜ್ಞಾನ ಒಂದೇ. ಇದ್ಯಾವುದು ಬಿಡಬೇಕು ಅಂತಲೂ ಹೇಳ್ತಾ ಇಲ್ಲ, ಇದು ಸಾಕು ಅಂತಲೂ ಹೇಳ್ತಾ ಇಲ್ಲ. ತಪೋಭಿರುಗ್ರೈರ್ ನೇಮೈಹಿ ಯಮೈಹಿ ಭೂತದಯಾದಿಭಿ. ಉಗ್ರವಾದ ತಪಸ್ಸುಗಳು ಹಿರಣ್ಯಕಶಿಪು ಮಾಡಿದ್ನಲ್ಲ, ತಲೆ ಮುಖಕ್ಕೆ ಮಾಡಿಕೊಂಡು ಕೈ ವೇಲಕ್ಕೆ ಎತ್ತಿ ಪಾದ ಬೆರಳ ಮೇಲೆ ಕಾಲ ಇಟ್ಟು ಏನು ಉಪಯೋಗ ಇಲ್ಲ. ನಿಯಮೈಹಿ, ಭಾರಿ ನಿಯಮಗಳು ಮಾಡ್ತಾನೆ ಯಮ. ನಿಯಮ ಯೋಗಗಳವು. ಭೂತದಯಾದಿಭಿ, ಒಳ್ಳೆ ಪ್ರಾಣಿದಯ ತೋರಿಸ್ತಾನೆ, ಏನು ಉಪಯೋಗ ಇಲ್ಲ. ಗುರು ಶುಶ್ರೂಷಣೈ ಸತ್ಯೈಹಿ, ಗುರು ಸೇವೆ ಮಾಡೋರಿದ್ದಾರೆ ಬೇಕಾಷ್ಟು ಜನ, ವಿಚಿತ್ರ ಸೇವೆ ಮಾಡ್ತಾರೆ, ಮಾಡಬಾರ್ದು ಅಂತ ಹೇಳಲಿಲ್ಲ, ಮೆಕ್ಯಾನಿಕಲಿ ಮಾಡಿ ಉಪಯೋಗ ಇಲ್ಲ. ಪಿತ್ರೈಹಿ, ಅವ್ರು ಹೇಳ್ತಾರೆ ಮೇಷ್ಟ್ರ ಮನೆ ದಿವಸ ಹೋಗ್ತೀನಿ ನಾನು, ಹಾಲು ಮೊಸರು ಕೊಟ್ಟು ಬರ್ತೇನೆ, ಕಸ ಗುಡಿಸ್ತೇನೆ, ಗ್ಯಾರಂಟಿ ಪಾಸ್ ಅಂದರೆ ಉಪಯೋಗ ಇಲ್ಲ. ಗ್ಯಾರಂಟಿ ಬೇಸ್ಟ್ರು ಫೇಲ್ ಆಗ್ತಾರೆ, ಪಾಸ್ ಮಾಡಿದರೆ ಬೇಸ್ಟ್ರು ಕೂಡ ಫೇಲ್ ಆಗ್ತಾರೆ. ಏನು ಹೇಳ್ಬೋದು ಅವನಿಗೆ? ಪಾಪ ಭಾರಿ ಒಳ್ಳೆಯವ್ನು ನೀನು, ಆದರೆ ಕಾಂಟ್ ಹೆಲ್ಪ್ ಅಂತ ಬೇರೆ ದಾರಿನೇ ಇಲ್ಲ. ನೀವು ಓದಿಲ್ಲ, ಅದರಿಂದ ಎಲ್ಲಿ ಮಾಡೇ ಮಾಡ್ತೇನೆ ಅಂತ ಹೇಳಬೇಕೆ ಹೊರತು ಪಾಸ್ ಆಗ್ಲಿಕ್ಕೆ ದಾರಿ ಅಲ್ಲ ಅದು. ಗುರು ಶುಶ್ರೂಷಣೈಹಿ ಸತ್ಯೈಹಿ, ಎಷ್ಟೇ ಸತ್ಯವಾಕ್ಯ ಹೇಳಿದ್ರು ಅಷ್ಟೇ. ಧರ್ಮೈಹಿ ವರ್ಣಾಶ್ರಮೋಚಿತೈಹಿ, ವರ್ಣಾಶ್ರಮದ ಚೂರು ಕೂಡ ತಪ್ಪಿಸೋದಿಲ್ಲ, ಉಪಯೋಗ ಇಲ್ಲ. ಜ್ಞಾನ ಧ್ಯಾನಾದಿಭಿ ಸಮ್ಯಕ್, ಜ್ಞಾನ ಧ್ಯಾನ 1000 ಮಾಡ್ತಾನೆ, ಅದು ಉಪಯೋಗ ಇಲ್ಲ. ಜನ್ಮ ಒಂದಲ್ಲ ಜನ್ಮ, ಅನೇಕ ಜನ್ಮ ಮಾಡ್ತಾನೆ, ಆಗಲೂ ಉಪಯೋಗ ಇಲ್ಲ.
ಸರ್ವೈರ್ಭಾವೈರನಾಶ್ರಿತ್ಯ ನಯಾಂತಿ ತತ್ಪರಂ ಶ್ರೇಯ ವಿಷ್ಣು ಸರ್ವೇಶ್ವರೇಶ್ವರ. ಶ್ರೇಯ ಅಂದರೆ ಮೋಕ್ಷ, ಪ್ರೇಯ ಬೇರೆ ಶ್ರೇಯ ಬೇರೆ. ಆ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಏನು ಮಾಡ್ಬೇಕು ಅದಕ್ಕೆ? ವಿಷ್ಣು ಸರ್ವೇಶ್ವರೇಶ್ವರಂ ಸರ್ವಭಾವೈರನಾಶ್ರಿತ್ಯ. ವಿಷ್ಣು ಸರ್ವೋತ್ತಮತ್ವ ಜ್ಞಾನ, ಭಾವ ಅಂದ್ರೆ ಭಕ್ತಿ, ಅನಾಶ್ರಿತ್ಯ ವೈರಾಗ್ಯ. ಈ ಮೂರು ಇಲ್ಲದೆ ಹೋದರೆ ಏನು ಮಾಡಿದ್ರೆ ಮೋಕ್ಷ ಆಗೋದಿಲ್ಲ. ಇದು ಗಟ್ಟಿ ಮಾಡಿಕೊಂಡ್ರೆ ನಿಶ್ಚಿಂತೆ ಆಯ್ತಾಗ. ಪುರಾಣ ಪುರುಷೋತ್ತಮಂ ವಿತಿಪಾತ್ಮೆ. ವ್ಯಾಖ್ಯಾನ ಅಲ್ಲ ಇದು, ಕೆಳಗೆ ಕೊಟ್ಟಿರೋ ನೋಟ್ಸ್ ಇದು. ಬೃಹದಾರಣ್ಯ ಕೊಟ್ಟು ಆಚಾರ್ಯರದೇ ಮಾತು ವಿಷ್ಣು ಕೂಡ. ಬೃಹದಾರಣ್ಯ ಉಪನಿಷದ ಮಾತನ್ನು ಇದು ಹರಿವಂಶ ಪಾದ್ಮೆ ಪದ್ದು ಪುರಾಣದ ವಾಕ್ಯ ಕೋಟ್ ಮಾಡಿದ್ದ. ಅದೆಲ್ಲ ವಾಕ್ಯ ಅದೇನೆ. ಏನಾದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ವಿರಜಾಸರ ಹಾಡಿದೆ. ಎಲ್ಲ ಯಾವುದೇ ಮಾಡಿದ್ರು ಕೂಡ ಬರೀ ಶ್ರಮ, ತೀರ ಹಠ ಹೇಳೋದು ಮಾಡಿ ಏನಾಗುತ್ತೆ? ಅದು ಶ್ರಮ ಆಗುತ್ತೆ ಅಷ್ಟೇ. ನೋಡೇ ಬಿಡ್ತೀನಿ ಅಂತ ಮಾಡಿದರೆ ನಾವು ನೋಡೇ ಬಿಡ್ತೇವೆ ಅಂತ ಹೇಳ್ತಾರೆ ಹೊರತು ಎಂದು ಅದಕ್ಕೆ ಫಲ ಕೊಡೋದಿಲ್ಲ. ಬಟ್ ಅದು ಜ್ಞಾನಕ್ಕೆ ಲಿಂಕ್ ಮಾಡ್ತಾ ಹೋಗಿ. ಎಲ್ಲ ಕೇಳಿದೆ, ಏನಪ್ಪ ಬೇಕು ನಿನಗೆ? ಜ್ಞಾನ ಕೊಡಿ. ಅದು ಕರೆಕ್ಟ್ ಆಯ್ತು. ದೊಡ್ಡ ಸೇವೆ ಮಾಡಿಸ್ದೆ, ಏನು ಕೊಡಿ? ಜ್ಞಾನ ಕೊಡಿ. ಅದು ಇಮ್ಮಿಡಿಯೇಟಿವ್ ಹೆಲ್ಪಿಗೆ ಬಂತು. ಅದು ಕೇಳಿದೆ, ಜ್ಞಾನ ನೀವೇ ಇಟ್ಕೊಡಿ, ನಮಗೆ ಬೇರೆ ಕೊಡಿ ಅಂತ ಹೇಳಿದ್ರೆ ಉಪಯೋಗ ಇದೆ. ದಾನತೀರ್ಥ ತಪೋ ಯಜ್ಞ ಪೂರ್ವಾಹ. ಈ ಶ್ಲೋಕ ಸರಿಯಾಗಿ ಓದ್ತಾ ಇದ್ರೆ ಆಗ ನಾವು ಮಾಡೋ ಕೆಲಸದ ಬಗ್ಗೆ ಆಧಾರನೂ ಬರುತ್ತೆ, ಲಿಮಿಟೇಷನ್ ಅರ್ಥ ಆಗುತ್ತೆ, ಯಾವುದಕ್ಕೆ ಲಿಂಕ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಭವಿಷ್ಯತ್ ಪರ್ವವಚನಂ ಇತ್ಯೇತದ್ ಅಖಿಲಂ ಪರಂ. ಇಷ್ಟು ಹೇಳಿ ಶೃಣ್ವೇ ವೀರ ಉಗ್ರ ಮುಗ್ರಂ ದಮಾಯನ್ ಅನ್ಯಮನ್ಯಂ ಅತಿ ನೇನೀಯಮಾನಃ ಏಧಮಾನದ್ವಿಳುಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಪರಾ ಪೂರ್ವೇಷಾಂ ಸಖ್ಯಾ ವೃಣಕ್ತಿ ವಿತತ್ತುರಾಣೋ ಅಪರೇಭಿರೇತಿ ಅನಾನುಭೂತಿ ಅವಧೂನ್ಮಾನಃ ಪೂರ್ವೀರಿಂದ್ರಃ ಶರದಃ ತರ್ತರೀತಿ ತಮೇವಂ ವಿದ್ವಾನ್ ಅಮೃತಃ ಭವತಿ ನಾನ್ಯಃ ಪಂಥ ಅಯನಾಯ ವಿದ್ಯತೆ ತಮೇವಂ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥ ವಿದ್ಯತೆ ಅಯನಾಯ. ಯಸ್ಯ ದೇವೇ ಪರಾ ಭಕ್ತಿಃ ತಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಭಕ್ತ್ಯರ್ಥಾನ್ಯಖಿಲಾನ್ನೇವ ಭಕ್ತಿರ್ಮೋಕ್ಷಾಯ ಕೇವಲ ಮುಕ್ತಾನಾಮಪಿ ಭಕ್ತಿರ್ಹಿ ನಿತ್ಯಾನಂದ ಸ್ವರೂಪಿಣಿ ಜ್ಞಾನಪೂರ್ವ ಪರಸ್ನೇಹೋ ನಿತ್ಯೋ ಭಕ್ತಿರಿತೀರ್ಯತೆ ಇತ್ಯಾದಿ ವೇದವಚನಂ ಸಾಧನ ಪ್ರವಿಧಾಯಕಂ. ಕೆಲವರೆಲ್ಲ ಪುರಾಣ ಹೇಳಿದ ತಕ್ಷಣ ಪುರಾಣ ಕೋಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಇತ್ಯಾದಿ ವೇದವಚನಂ ತಕ್ಷಣ ವೇದವಾಕ್ಯ ಕೊಟ್ಟು, ಇವಿಷ್ಟು ವೇದವಾಕ್ಯಗಳು ಶೃಣ್ವೇ ವೀರ ಇಂದ ಹಿಡಿದು ಅಲ್ಲಿವರೆಗೆ ವೇದವಾಕ್ಯಗಳನ್ನು ಕೋಟ್ ಮಾಡಿ, ಇವಿಷ್ಟು ಕೂಡ ಏನು ಪೂರ್ತಿ ಟ್ಯಾಲಿ ಆಗೋ ಮಾತುಗಳು. ಭವಿಷ್ಯತ್ ವಾಚನಗಳು ಏನಿದೆ ಅದಿಷ್ಟು ಇದರಲ್ಲಿ ಬಂದಿದೆ. ಇದರ ಅರ್ಥ ಎಲ್ಲ ಅದರಲ್ಲಿ ಬಂದಿದೆ. ಆದ್ದರಿಂದ ವೇದವಾಕ್ಯದಂತೆಯೂ ಹಾಗೇನೆ, ಪುರಾಣ ವಾಕ್ಯದಂತನೂ ಹಾಗೇನೆ. ಜ್ಞಾನಕ್ಕೆ ಪಾರಮ್ಯ ಹೊರತು ಬೇರೆದಕ್ಕಲ್ಲ ಅದನ್ನು ಹೇಳ್ತಾರೆ. ಅದು ನಾಳೆ ದಿವಸ ಅದಕ್ಕೆ ಅರ್ಥ ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯಥವೋಚಮಹಂ ತೇನ ಕ್ರಿಯತಾಂ ಕಮಲಾ.